ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸಾರ. ಸೊ ಇವತ್ತು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ, ಟ್ರೇಸಿಂಗ್ ಹೆಂಗೆ ಮಾಡೋದಂತ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಇದು ನೋಡಿ, ಒಂದು ಪಾಟ್ ನೆಕ್ ಶೇಪ್ ಥರ ನಾನು ಹಾಕ್ತಾ ಇದ್ದೀನಿ. ಸೊ ಒಂದು ಬೆಂಡ್ ಬಂದು ಅದು ಆದಮೇಲೆ ಹಂಗೆ ಪಾಟ್ ನೆಕ್ ಥರ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಡಿಫ್ರೆಂಟ್ ನೆಕ್ ಶೇಪು, ಜಾಸ್ತಿ ಚೆನ್ನಾಗಿ ತುಂಬ ಇಷ್ಟ ಆಗಿರೋ ನೆಕ್ ಶೇಪು. ಸೊ ಇವಾಗ ನೆಕ್ ಶೇಪ್ ಡ್ರಾ ಮಾಡಿಬಿಟ್ಟು ಹೇಗೆ ಒಂದು ನೆಕ್ ಡಿಸೈನ್ನ ಸೆಟ್ ಮಾಡಬೇಕು. ಸೊ ಜಾಸ್ತಿ ಚೆನ್ನಾಗಿ ಭಯ ಇರೋದು ಏನಂದರೆ, ಯಾರು ಎಂಬ್ರಾಯ್ಡ್ರಿಲಿ ನಮಗೆ ಡ್ರಾಯಿಂಗೇ ಬರಲ್ಲ ಅಂದರೆ ಹೆಂಗೆ ನಾನು ಇದು ಲರ್ನ್ ಮಾಡೋದು, ಹೆಂಗೆ ಈ ಥರ ಚೆನ್ನಾಗಿ ಮಾಡಬೇಕು ಅಂತ ಒಂದು ಡೌಟ್ ಬರುತ್ತೆ. ಸೊ ಒಂದು ಟೈಲರಿಂಗ್ ನಾಲೆಜೇ ಇಲ್ಲಂದ್ರೂ ಪರವಾಗಿಲ್ಲ, ನಿಮಗೆ ಡ್ರಾಯಿಂಗ್ ಏನೂ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಈಸಿ ಟೆಕ್ನಿಕ್ಸ್ಲಿ ಎಲ್ಲದಕ್ಕೆ ಮೆಥಡ್ಸ್ ಇದೆ, ಟೆಕ್ನಿಕ್ಸ್ ಇದೆ. ಸೊ ಅದು ಕರೆಕ್ಟಾಗಿ ಪ್ರಾಪರಾಗಿ ನಾವು ಲರ್ನ್ ಮಾಡಿದ್ರೆ, ಮತ್ತು ಒಂದು ಒಳ್ಳೆ ಗೈಡೆನ್ಸಲ್ಲಿ ನಾವು ಲರ್ನ್ ಮಾಡಿದ್ರೆ, ಎಷ್ಟೇ ಕಷ್ಟ ಇರೋ ಡಿಸೈನು ನಾವು ಈಸಿಯಾಗಿ ಲರ್ನ್ ಮಾಡ್ಬೋದು, ಚೆನ್ನಾಗೇ ಫಿನಿಶಿಂಗ್ ಅಂತ ನಾವು ಮಾಡ್ಬೋದು. ಸೊ ನನ್ನ ಸ್ಟೂಡೆಂಟ್ಸ್ ಎಲ್ಲ ನೋಡಿದರೆ ಸಿಂಪಲ್ ಡಿಸೈನ್ಸ್ ಕೂಡ ಪರ್ಫೆಕ್ಟ್ ಫಿನಿಶಿಂಗಲ್ಲಿ ಹಾಕ್ತಾರೆ. ಸೊ ನಿಮಗೇನೋ ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂದರೆ ಬೋತ್ ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಅವೈಲಬಲ್ ಇದೆ. ಮೇಲೆ ಸ್ಕ್ರೀನ್ಗೆ ಕಾಂಟ್ಯಾಕ್ಟ್ ಮಾಡಿ, ಬಾಕಿ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ನಾನು ಪಾಟ್ ನೆಕ್ ಶೇಪು ಡ್ರಾ ಮಾಡಿದ್ದೀನಿ. ಇವಾಗ ನೆಕ್ ಡಿಸೈನು ನಾನು ಸೆಟ್ ಮಾಡಬೇಕು. ಸೊ ಇದು ಬಂದು ಸ್ಲೀವ್ಗೆ ನಾನು ಡ್ರಾ ಮಾಡಿರೋ ಪೇಪರು. ಸೊ ಸ್ಲೀವ್ ಹೆಂಗೆ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಆವಾಗ ನಾನು ರೆಗ್ಯುಲರಾಗಿ ಹಾಕೋ ವಿಡಿಯೋಸ್ ನಿಮಗೆ ಬರುತ್ತೆ. ಸೊ ಇವಾಗ ಸ್ಲೀವ್ ಪೇಪರ್ನ ಯೂಸ್ ಮಾಡಿ ನಾನು ಬ್ಯಾಕ್ ನೆಕ್ ಡಿಸೈನ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಪ್ರಾಪರಾಗೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಫೆಷ್ನಲಾಗಿ ನೀವು ಲರ್ನ್ ಮಾಡಿದರೆ, ನಿಮಗೆ ಎಷ್ಟೇ ಡಿಫಿಕಲ್ಟ್ ಇರೋ ಡಿಸೈನ್ ಕೂಡ ಈಸಿ ಟೆಕ್ನಿಕ್ಸಲ್ಲಿ ನೀವು ಲರ್ನ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಹೇಳಿದ್ನಲ್ವ, ಡ್ರಾಯಿಂಗ್ ನಾಲೆಜ್ ಏನೂ ಬೇಡ. ಸೊ ನೋಡಿ, ಜಸ್ಟ್ ಪೇಪರ್ ಮೇಲೆ ಹಂಗೆ ಆ ಡಿಸೈನ್ ಮೇಲೇ ಡ್ರಾ ಮಾಡೋದಕ್ಕೆ ಎಲ್ಲರಿಗೆ ಬರುತ್ತೆ. ಸೊ ಈಸಿಯಾಗಿ ಅದ್ರ ಮೇಲೇ ನೀವು ಡ್ರಾ ಮಾಡಿ ಫಿನಿಶ್ ಮಾಡ್ಬೋದು. ಸೊ ಸ್ಲೀವ್ಸ್ಗೆ ನಾನು ಆಲ್ರೆಡಿ ಫಿನಿಶ್ ಮಾಡಿದ್ದೀನಿ, ಫುಲ್ ಡ್ರಾಯಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಸ್ಲೀವ್ಸ್ಗೆ ಹೆಂಗೆ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಸ್ಲೀವ್ ಪೇಪರ್ ಯೂಸ್ ಮಾಡಿ ನಾನು ಬ್ಯಾಕ್ ನೆಕ್ ಡಿಸೈನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೋಡಿ, ಆ ಫ್ಲವರ್ ರೆಡಿ ಮಾಡಿದ್ದೀನಿ. ಇವಾಗೂ ಟ್ರೇಸಿಂಗ್ ಮಾಡುವಾಗ ಸೆಂಟರ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಒಂದು ಕಾರ್ನರ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರಾಪರಾಗಿ ನಮಗೆ ಸೆಂಟರ್ ಬರಲ್ಲ. ಸೊ ಸೆಂಟರ್ಲಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಎಷ್ಟೇ ಹೆವಿ ಡಿಸೈನ್ ಆಗಲಿ, ಸಿಂಪಲ್ ಡಿಸೈನ್ ಆಗಲಿ, ಸೆಂಟರ್ಲಿಂದ ಸ್ಟಾರ್ಟ್ ಮಾಡಬೇಕು. ಒಂದು ಹೂವು ಡಿಸೈನು, ಪೀಕಾಕು, ಮ್ಯಾಂಗೋ ಎದಾದ್ರೂ ಸೆಂಟ್ರಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸೆಂಟ್ರ್ ಫಿನಿಶ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಫ್ಲವರು ಟ್ರೇಸಿಂಗ್ ಮಾಡ್ತಾ ಇದ್ದೀನಿ. ಸೊ ಟ್ರೇಸಿಂಗ್ ಮಾಡಿಬಿಟ್ಟು ಇವಾಗ ಥರ್ಡ್ ಫ್ಲವರ್ ಮಾಡುವಾಗ ಕರೆಕ್ಟಾಗಿ ಡಿಸ್ಟೆನ್ಸ್ ಮಾರ್ಕ್ ಮಾಡಿಬಿಟ್ಟು ವರ್ಕ್ ಮಾಡಬೇಕು, ಡ್ರಾ ಮಾಡಬೇಕು. ಯಾಕಂದರೆ ಇವಾಗ ಫಸ್ಟ್ ಫ್ಲವರು, ಸೆಕೆಂಡ್ ಫ್ಲವರು ಒಂದು ಡಿಸ್ಟೆನ್ಸ್ಲಿರುತ್ತೆ. ಸೊ ಆ ಡಿಸ್ಟೆನ್ಸ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪ್ರಾಪರಾಗಿ ಮತ್ತೆ ಎಲ್ಲ ಫ್ಲವರ್ಗೇನು ಅದೇ ಈಕ್ವಲ್ ಡಿಸ್ಟೆನ್ಸ್ ಇರಬೇಕು. ಯಾಕಂದರೆ ನಾವು ರ್ಯಾಂಡಮಾಗಿ ಡ್ರಾ ಮಾಡಿದ್ರೆ ಮೇ ಬಿ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಒಂದು ಕ್ಲೋಸಿಂಗ್ ಇರುತ್ತೆ, ಇಲ್ಲ ದೂರ ಇರುತ್ತೆ. ಸೊ ಅದು ನಮಗೆ ಗೊತ್ತಾಗಲ್ಲಲ್ವಾ. ಫಸ್ಟ್ ಫ್ಲವರ್ಗೆ ಸೆಕೆಂಡ್ ಫ್ಲವರ್ಗಿರೋ ಮೆಷರ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬಾಕಿರೋ ಫ್ಲವರ್ಗೆಲ್ಲ ನಾವು ಮಾಡಬೇಕು. ಸೊ ಅದಕ್ಕೆ ಮುಂದೆ ನಾನು ಫಸ್ಟ್ 2 ಫ್ಲವರ್ಗೆ ಗ್ಯಾಪ್ ಇರೋ ಡಿಸ್ಟೆನ್ಸ್ಗೆ ನಾನು ಆ ಕೋಡಿ ಡಿಸೈನು, ಲೀಫ್ ಡಿಸೈನು ಇದೆಲ್ಲ ಫಿನಿಶ್ ಮಾಡಿಬಿಡ್ತೀನಿ. ಸೊ ನಿಮಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ನೀವು ರ್ಯಾಂಡಮಿಗೆ ಆ ಕೋಡಿ ಡಿಸೈನು, ಲೀಫ್ ಡಿಸೈನು ಇದೆಲ್ಲ ಬೇಸಿಕ್ ಚಿಕ್ಕ ಈ ಥರ ಡ್ರಾಯಿಂಗ್ ಎಲ್ಲ ನೀವು ಲರ್ನ್ ಮಾಡ್ಬೋದು. ಸೊ ಇದು ನಾನು ರ್ಯಾಂಡಮಿಗೆ ಫ್ರೀ ಹ್ಯಾಂಡ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲ ನಂಗೆ ಇಷ್ಟು ಕೂಡ ಹಾಕೋದಕ್ಕೆ ಬರಲ್ಲ ಅಂದರೆ ಅದೂ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೇನು ಟೆಕ್ನಿಕ್ಸ್ ಇದೆ, ಹೆಂಗೆ ಅದು ಪ್ರಾಪರಾಗಿ ಡ್ರಾ ಮಾಡಬೇಕಂತ. ಅದೇ ಥರ ಪೇಪರ್ ಕಾಪಿ ಆ್ಯಪ್ ಯೂಸ್ ಮಾಡಿ ಹೆಂಗೆ ಡ್ರಾ ಮಾಡಬೇಕಂತ ನಾವು ತೋರಿಸ್ಕೊಡ್ತೀವಿ. ಸೊ ಆ ಥರ ನೀವು ಮಾಡಿದರೆ ಈಸಿಯಾಗೆ ಒಂದು ಲೈನ್ ಹಾಕೋದಕ್ಕೆ ಕೂಡ ಬರಲ್ಲ ಅಂದರೆ ಕೂಡ ಪ್ರಾಬ್ಲಮ್ ಇಲ್ಲ, ಈಸಿಯಾಗೆ ಟ್ರೇಸಿಂಗು ನೀವು ಮಾಡ್ಬೋದು. ಸೊ ಇವಾಗ ಫುಲ್ಲು ಆ ಲೀಫು ಎಲ್ಲ ಚಿಕ್ಕ ಲೀಫು ಹಾಕಿದ್ದೀನಿ. ಸೊ ನಿಮಗೆ ಈ ಥರ ಡಿಸೈನ್ ಬೇಕೋ ಅದು ಕಸ್ಟಮೈಸ್ ಮಾಡ್ಬೋದು. ಸೊ ಇದು ಒಂದು ಡಿಸೈನ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ಬ್ರೈಡಲ್ ಡಿಸೈನು, ಸ್ಲೀವ್ಸ್ ಫುಲ್ ಹೆವಿ ಬರುತ್ತೆ, ನೆಕ್ಕಿಗೆ ಸಿಂಪಲಾಗಿ ಕೇಳಿದ್ದಾರೆ. ಸೊ ಅದು ಸ್ಲೀವಲ್ಲಿ ಏನು ಹೂಮ ಇದೆ, ಅದು ಕೊಡಿ ಇದೆ, ಡಿಸೈನ್ ಇದೆ, ಅದನ್ನೇ ನಾನು ಇದರಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎರಡನ್ನೂ ಮ್ಯಾಚ್ ಆಗಬೇಕು, ಸ್ಲೀವ್ ಡಿಸೈನು ಮ್ಯಾಚ್ ಆಗಬೇಕು, ಬ್ಯಾಕ್ ನೆಕ್ ಡಿಸೈನ್ ಮ್ಯಾಚ್ ಆಗಬೇಕು. ಸೊ ಸಮ್ಟೈಮ್ಸ್ ಚೆನ್ನಾಗಿ ಏನಂದರೆ ಸ್ಲೀವ್ ಡಿಸೈನ್ ಮಾತ್ರ ತೋರಿಸ್ತಾರೆ, ಫೋಟೋ ತೋರಿಸ್ತಾರೆ, ಇದಲ್ಲಿರೋ ಥರನೇ ನೆಕ್ಕಿಗೆ ಹಾಕಿಬಿಡಿ ಅಂತ ಹೇಳ್ತಾರೆ. ಸೊ ನಾವೇ ಸೆಟ್ ಮಾಡಬೇಕು ಡಿಸೈನ್ನ. ಇವಾಗ ಫಸ್ಟು 2 ಫ್ಲವರ್ಸ್ಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದೇ ಥರ ಆ ಡಿಸ್ಟೆನ್ಸ್ಗೆ ಫಸ್ಟು ಇಂಚ್ ಟೇಪ್ ಯೂಸ್ ಮಾಡಿ, ಇಲ್ಲ ಸ್ಕೇಲ್ ಯೂಸ್ ಮಾಡಿ ಮಾರ್ಕಿಂಗ್ ಫಸ್ಟ್ ಮಾಡಬೇಕು. ಇವಾಗ 2 ಇಂಚ್ ಅಂದರೆ 2 ಇಂಚಿಗೆ ನೋಡಿ ಒಂದು ಡಾಟ್ಸ್ ನಾನು ಹಾಕ್ತಾಯಿದ್ದೀನಿ. ಸೊ ಇವಾಗ ಫಸ್ಟ್ 2 ಫ್ಲವರ್ಗಿರೋ ಡಿಸ್ಟೆನ್ಸು ಪ್ರಾಪರಾಗಿ ಅದೇ ಥರ ಪರ್ಫೆಕ್ಟ್ ಹೆಂಗೆ ನಿಮಗೆ ಎಲ್ಲ ಡಿಸ್ಟೆನ್ಸೂ ಬರುತ್ತೆ. ಇವಾಗ ಈ ಫ್ಲವರ್ ಎಲ್ಲ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಮತ್ತೆ ಆ 2 ಫ್ಲವರ್ಗೆ ಸೆಂಟ್ರಲ್ಲಿರೋ ಕೊಡಿ ಡಿಸೈನು ಅದೆಲ್ಲ ಡ್ರಾ ಮಾಡಬೇಕು. ಫಸ್ಟ್ ಟೈಮ್ ಅಂತ ನಾನು ರ್ಯಾಂಡಮಿಗೆ ಫ್ರೀ ಹ್ಯಾಂಡ್ಲಿ ಡ್ರಾ ಮಾಡಿಬಿಟ್ಟೆ. ತಿರುಗಿ ಸೆಕೆಂಡ್ ಫ್ಲವರ್ ಟು ಥರ್ಡ್ ಫ್ಲವರ್ ಡ್ರಾ ಮಾಡುವಾಗ ಅದೇ ಥರ ನಾನು ಡ್ರಾ ಮಾಡ್ತೇನೆ ಅಂತ ಗೊತ್ತಾಗಿಲ್ಲ. ಸೊ ಅದು ಕೂಡ ನಾವು ಸ್ಟೆನ್ಸಿಲ್ ರೆಡಿ ಮಾಡಿಬಿಟ್ಟು ಅದಾದ ಮೇಲೆ
ಮತ್ತು ಎರಡೆರಡು ಫ್ಲವರ್ಗೆ ಸೆಂಟ್ರಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಿ ನಾವು ಅದ್ರ ಮೇಲೆ ಡ್ರಾ ಮಾಡಬೇಕು. ಸೊ ಇದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆವಿ ಡಿಸೈನ್ ಆಗಲಿ ಎಷ್ಟು ಈಸಿಯಾಗೆ ನಾವು ಟ್ರೇಸಿಂಗ್ ಮಾಡ್ಬೋದು ಅಂತ. ಇನ್ನು ಹೆವಿ ಪಲ್ಲಾಕ್ ಡಿಸೈನ್ಸ್ ಇದೆ, ಮತ್ತು ಬ್ರೈಡಲ್ ಡಿಸೈನ್ಸು, ಮತ್ತು ಚಿಕ್ಕ ಚಿಕ್ಕ ಸಿಂಪಲ್ ಡಿಸೈನ್ಸು ಎಲ್ಲ ಕೂಡ ಈ ಥರ ಈಸಿಯಾಗೆ ಟ್ರೇಸಿಂಗ್ ಮಾಡ್ಬೋದು. ಒನ್ಸ್ ನಿಮ್ಮ ಡ್ರಾಯಿಂಗು ಪರ್ಫೆಕ್ಟಾಗಿ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಅದನ್ನು ಫಾಲೋ ಮಾಡಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ನು ಒಳ್ಳೆ ಫಿನಿಶಿಂಗಲ್ಲಿ ನೀಟಾಗೆ ಬರುತ್ತೆ. ಸೊ ನಾವು ಯೂಟ್ಯೂಬ್ ನೋಡಿ ಲರ್ನ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟು ನಾರ್ಮಲ್ ಕ್ಲಾಸ್ಗೆ ಹೋಗಿ ಲರ್ನ್ ಮಾಡ್ಬೋದು. ಬಟ್ ಒಂದು ಪ್ರೊಫೆಷ್ನಲ್ ಹತ್ರ ಲರ್ನ್ ಮಾಡ್ರೇ ವಿತ್ ಫುಲ್ ಗೈಡೆನ್ಸಲ್ಲಿ ಲರ್ನ್ ಮಾಡಿದ್ರೆ ನಿಮಗೆ ಅದನ್ನು ಕರೆಕ್ಟಾಗೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಲರ್ನ್ ಮಾಡಿದರೆ ಇಷ್ಟೇ ಡಿಫಿಕಲ್ಟ್ ಡಿಸೈನ್ ಕೂಡ ಈಸಿಯಾಗಿ ಲರ್ನ್ ಮಾಡ್ಬೋದು. ಎಲ್ಲಾದರೂ ಟೆಕ್ನಿಕ್ಸ್ ಏನು ಪ್ರಾಪರಾಗಿ ಆ ಟೆಕ್ನಿಕ್ಸ್ ನೀವು ಲರ್ನ್ ಮಾಡಿದರೆ ನಿಮಗೆ ಎಲ್ಲ ಈಸಿಯಾಗಿ ಲರ್ನ್ ಮಾಡ್ಬೋದು. ಸೊ ನಿಮಗೆ ಫುಲ್ ಟೆಕ್ನಿಕ್ಸು ಎಲ್ಲ ಸೀಕ್ರೆಟ್ಸ್ ಅಂತ ಲರ್ನ್ ಮಾಡಬೇಕು, ಫಿನಿಶಿಂಗ್ ಟಿಪ್ಸ್ ಎಲ್ಲ ಲರ್ನ್ ಮಾಡಬೇಕಂದ್ರೆ ಕ್ಲಾಸಸ್ಗೆ ಜಾಯಿನ್ ಮಾಡಿ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಕಂಪ್ಲೀಟ್ ನಿಮಗೆ ಹೇಳ್ಕೊಡ್ತೀವಿ. ನಿಮಗೆ ಬೊಟ್ಟಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಫ್ಯೂಚರ್ಲಿ ಅಂದರೆ ಡೆಫಿನೆಟ್ಲಿ ಈ ಕೋರ್ಸ್ ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ. ಯಾಕಂದರೆ ನಿಮಗೆ ನೋಡಿ ಒಂದು ಸಿಂಪಲ್ ಮೋಟಿವ್ ಆಗಲಿ ಒಂದು ಡಿಸೈನ್ ಆಗಲಿ ಎಲ್ಲದೂ ಈ ಥರ ಪ್ರೊಫೆಷ್ನಲ್ ಟೆಕ್ನಿಕಲಿ ಹೆಂಗೆ ಟ್ರೇಸ್ ಮಾಡಬೇಕು, ಟ್ರೇಸಿಂಗ್ ಮಾಡಿನೇ ನಾವು ವರ್ಕೇ ಮಾಡೋದು. ಸೊ ಸ್ಟೂಡೆಂಟ್ಸ್ಗೇನೋ ಅದೇ ಥರ ಸ್ಟಾರ್ಟ್ ಮಾಡೋದು. ಸ್ಟಾರ್ಟಿಂಗ್ ಬೇಸಿಕ್ಸು ಫಿನಿಶ್ ಆಗಿದ ತಕ್ಷಣ ಟ್ರೇಸಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿಂಪಲ್ ಮೋಟಿವ್ ಅವರು ಒಂದು ಪೀಕಾಕ್ ಡಿಸೈನ್ ಇಲ್ಲ ಒಂದು ಮ್ಯಾಂಗೋ ಡಿಸೈನ್ ಹಾಕ್ತಾರಂದರೆ ಕೂಡ ಪ್ರಾಪರಾಗಿ ಟ್ರೇಸ್ ಮಾಡಿಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಸೊ ಇನ್ನೂ ಒಂದು ಡೌಟ್ ಬರ್ಬೋದು, ಡಿಸೈನ್ ಎಲ್ಲ ಹಾಕ್ಬಿಡ್ತಾರೆ, ಡ್ರಾಯಿಂಗ್ ಎಲ್ಲ ಹಾಕಿಬಿಟ್ರೆ ಸ್ಟಿಚ್ನ ಎಲ್ಲಿ ಹಾಕಬೇಕು, ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಕಲರ್ ಕಾಂಬಿನೇಷನ್ ಸ್ಯಾರಿಗೆ ಮ್ಯಾಚ್ ಮಾಡಿ ಕಲರ್ ಕಾಂಬಿನೇಷನ್ ಹೆಂಗೆ ಕೊಡಬೇಕು, ಮತ್ತು ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಇದೆಲ್ಲ ಜಾಸ್ತಿ ಜನಗೆ ಗೊತ್ತಾಗಿಲ್ಲ. ಸೊ ಅದೆಲ್ಲ ಕಂಪ್ಲೀಟಾಗಿ ಈ ಕೋರ್ಸ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಅದು ಮಾತ್ರ ಇಲ್ಲ, ನಿಮಗೆ ಬೊಟಿಕ್ ಟ್ರೈನಿಂಗ್ ಕಂಪ್ಲೀಟಿಂಗ್ ಇದೆ. ಸೊ ಕ್ಲಾಸಸ್ಗೆ ನೀವು ಜಾಯಿನ್ ಮಾಡಿದ ತಕ್ಷಣವೇ ನಿಮಗೆ ಟ್ರೇಸಿಂಗ್ ಟೆಕ್ನಿಕ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಿಮ್ಮ ಓನ್ ಆನ್ಲೈನ್ ಬೊಟಿಕ್ಕು ಹೆಂಗೆ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು, ಕ್ಯಾಟ್ಲಾಗ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಆರ್ಡರ್ಸ್ ಹೆಂಗೆ ತೊಗೋಬೇಕು ಅಂತ ಕಂಪ್ಲೀಟ್ ನಾಲೆಜು, ಮತ್ತು ಲೈವ್ ಹೆಂಗೆ ನಮ್ಮ ಇನ್ಹೌಸ್ ಬೊಟಿಕ್ ಇರೋದ್ರಿಂದ ಯಾರಾದರೂ ಬ್ರೈಡಲ್ ಕ್ಲೈಂಟ್ಸ್ ಬಂದರೆ ನೀವು ನೋಡ್ಬೋದು. ಸೊ ಏನೇನು ಡಿಸೈನ್ಸ್ ಅವ್ರು ಕೇಳ್ತಾ ಇದ್ದಾರೆ, ಮತ್ತು ಟ್ರೆಂಡಿಂಗಲ್ಲಿ ಇರುತ್ತೆ. ಸೊ ಏನು ಡಿಸೈನ್ಸ್ ಮೋಸ್ಟ್ಲಿ ಇವಾಗ ಎಲ್ಲ ಜನ ಕೇಳ್ತಾ ಇದ್ದಾರೆ, ಪ್ರೈಸ್ ಹೆಂಗೆ ಬಾರ್ಗೇನ್ ಮಾಡ್ತಾರೆ, ಇಲ್ಲ ನಾವು ಹೆಂಗೆ ಪ್ರೈಸ್ ಅವ್ರಿಗೆ ಹೇಳಬೇಕು. ಸೊ ಆ ಥರ ನಿಮಗೆ ಕಂಪ್ಲೀಟಾಗಿ ಒಂದು ಲೈವ್ ಎಕ್ಸ್ಪೋಷರ್, ಕ್ಲೈಂಟ್ಸ್ ನೋಡೋದಕ್ಕೆ ಒಂದು ಲೈವ್ ಎಕ್ಸ್ಪೋಷರ್ ನಿಮಗೆ ಸಿಗುತ್ತೆ. ಸೊ ಎಲ್ಲ ಬೊಟಿಕ್ ಟ್ರೈನಿಂಗ್ ಕಂಪ್ಲೀಟಾಗಿ ಒಂದು ಬೊಟಿಕ್ಲಿ ನೀವು ವರ್ಕ್ ಮಾಡೋ ಥರ ನಿಮಗೆ ಫುಲ್ ಕೋಚಿಂಗ್ ಬಂದು ಇದರಲ್ಲಿ ಬರುತ್ತೆ. ಸೊ ಫ್ಯೂಚರ್ಲಿ ಒಂದು ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅಂದರೆ ಡೆಫಿನೆಟ್ಲಿ ಈ ಕೋರ್ಸ್ನ ಜಾಯಿನ್ ಮಾಡಿ. ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸ್ ಅವೈಲಬಲ್ ಇದೆ. ಆಫ್ಲೈನ್ ಕ್ಲಾಸು ಬನ್ನರ್ಘಟ್ಟ ರೋಡ್ ಬಿಹೈಂಡ್ ಅರಕೆರೆಯಲ್ಲಿದೆ. ಫುಲ್ ಅಡ್ರೆಸ್ ಬೇಕಂದರೆ ಕಾಲ್ ಮಾಡಿ. ಆನ್ಲೈನ್ ಕ್ಲಾಸಸ್ ಅಂದರೆ ನೀವು ಇನ್ ಕೇಸ್ ದೂರ ಇದ್ದರೆ ಇಲ್ಲ ಬೇರೆ ಊರ್ಲಿಂದ ನೋಡ್ತಾ ಇದ್ದರೆ ಆನ್ಲೈನ್ ಕ್ಲಾಸು. ಸೊ ಲೈವ್ ಝೂಮ್ ಕ್ಲಾಸಸ್ ಇದೆ. ಆಫ್ಲೈನ್ಲಿ ಹೆಂಗೆ ಹೇಳ್ಕೊಡ್ತೀವಿ ಅದೇ ಸೇಮ್ ಮೆಥಡ್ ಆಫ್ ಟೀಚಿಂಗ್ ಸಿಲೆಬಸ್ಸು ನಿಮಗೆ ಆನ್ಲೈನ್ಲಿನೂ ಕವರ್ ಆಗುತ್ತೆ. ಆನ್ಲೈನ್ಲಿ ಲರ್ನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಿಮಗೆ ಡೌಟೇ ಬೇಡ. ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಾವು ಟೀಚ್ ಮಾಡ್ತೀವಿ. ಬಿಕಾಸ್ ಒಂದೊಂದು ಸ್ಟೂಡೆಂಟ್ಸ್ಗೇನು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಒಂದು ಬ್ಯಾಚ್ಲಿ ನೋಡಿದರೆ ಮ್ಯಾಕ್ಸಿಮಮ್ 3 to 5 ಸ್ಟೂಡೆಂಟ್ಸೇ ಇರ್ತಾರೆ. ಸೊ ಅದಕ್ಕೆ ನಾವು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಒಂದೊಂದು ಸ್ಟೂಡೆಂಟ್ಸ್ಗೇನು ಟೀಚ್ ಮಾಡ್ತೀವಿ. ನೀವು ಹೆಂಗೆ ಕೆಪಾಸಿಟಿ ನಿಮ್ಮ ಹೆಂಗೆ ಸ್ಪೀಡಲ್ಲಿ ಲರ್ನ್ ಮಾಡ್ತೀರೋ ಆ ಸ್ಪೀಡ್ಗೆ ನಾವು ಅಡ್ಜಸ್ಟ್ ಮಾಡಿ ಕಸ್ಟಮೈಸ್ ಮಾಡಿ ನಾವು ನಿಮಗೆ ಟೀಚ್ ಮಾಡ್ತೀವಿ. ಸೊ ವೀಕ್ಲಿ 2 days ಕ್ಲಾಸ್ ಇರುತ್ತೆ. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ವೀಕ್ಲಿ 2 days ಕ್ಲಾಸು. ಇನ್ನೂ ಜಾಸ್ತಿ ಜನಕ್ಕೆ ಡೌಟ್ ಬರುತ್ತೆ, ಜಸ್ಟ್ 2 ದಿನ ಕ್ಲಾಸು ಮತ್ತು 3 ಮಂತ್ಸ್ಲಿ ಕಂಪ್ಲೀಟಾಗಿ ಫುಲ್ ಎಲ್ಲ ಕೋರ್ಸು ಫಿನಿಷ್ ಮಾಡ್ತೀರಾ ಅಂತ. ಎಸ್, ಡೆಫಿನೆಟ್ಲಿ ಫಿನಿಷ್ ಮಾಡ್ತೀವಿ. ನನ್ನ ಸ್ಟೂಡೆಂಟ್ಸ್ ಎಲ್ಲರೂ 3 ಮಂತ್ಸಲ್ಲಿ ಫಿನಿಷ್ ಮಾಡ್ತಾರೆ. ಇನ್ ಕೇಸ್ ನೀವು ಸ್ಲೋ ಲರ್ನರ್ ಇದ್ರೇನು ಏನೂ ಪ್ರಾಬ್ಲಮ್ ಇಲ್ಲ, 1 month ಎಕ್ಸ್ಟೆನ್ಷನು ಕೊಡ್ತೀವಿ. ಆ ಎಕ್ಸ್ಟೆನ್ಷನ್ಗೆ ಏನೂ ಪೇಮೆಂಟ್ ಇಲ್ಲ. ಫಸ್ಟ್ 3 ಮಂತ್ಸ್ಗೆ ಮಾತ್ರ ಪೇಮೆಂಟ್ ಇದೆ, ಬಾಕಿ 1 month ನಿಮಗೆ ಫ್ರೀ ಟ್ರೈನಿಂಗೇ ಕೊಡ್ತೀವಿ. ಇನ್ ಕೇಸ್ ನೀವು ಸ್ಲೋ ಲರ್ನರ್ ಇದ್ದರೆ ನೀವು ಆ 1 monthನೇ ಯೂಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಫೆಷ್ನಲ್ ಟೆಕ್ನಿಕಲಿ ನಾವು ಹೇಳ್ಕೊಡ್ತೀವಿ. ಜಸ್ಟ್ 2 days, ಬಾಕಿ ಡೇಸ್ನು ನಿಮಗೆ ಆ್ಯಕ್ಟಿವಿಟೀಸು ಪ್ರಾಜೆಕ್ಟ್ ವರ್ಕ್ ಕೊಡ್ತೀವಿ. 2 days ಮಾತ್ರನೇ ಇಲ್ಲ, ಬಾಕಿ ಡೇಸ್ನು ನೀವು ಕ್ಲಾಸ್ಗೆ ಬಂದು ಹೆಂಗೆ ಲರ್ನ್ ಮಾಡ್ತೀರೋ ಅದೇ ಥರನೇ ಮನೇಲಿ ಇದ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ 2 days ನೀವು ಡೈರೆಕ್ಟಿಂಗ್ ಕ್ಲಾಸ್ಗೆ ಬರಬೇಕು. ಆನ್ಲೈನ್ ಕ್ಲಾಸ್ನು ಅದೇ ಥರ, ಆನ್ಲೈನು ಡೈರೆಕ್ಟಿಂಗ್ ಲೈವ್ ಕ್ಲಾಸ್ಗೆ ನೀವು ಬರಬೇಕು. ಬಾಕಿ ಡೇಸ್ಗೆ ಹೋಮ್ ವರ್ಕ್ ಆ್ಯಂಡ್ ಆ್ಯಕ್ಟಿವಿಟಿ ಕೊಡ್ತೀನಿ, ಅದು ನೀವು ಪ್ರಾಕ್ಟೀಸ್ ಮಾಡಬೇಕು ರೆಗ್ಯುಲರ್ ಹೆಂಗೆ. ಸೊ ಆವಾಗ 3 ಮಂತ್ಸಲ್ಲಿ ಫಿನಿಷ್ ಮಾಡ್ಬೋದು. ಸೊ ಇಲ್ಲಿ ಏನಾದರೂ ಡೌಟ್ ಇದೆ ಇಲ್ಲಾಂದರೆ ಯಾವಾಗ ಜಾಯಿನ್ ಮಾಡಬೇಕಂತ, ನೆಕ್ಸ್ಟ್ ಬ್ಯಾಚ್ ಟೈಮಿಂಗ್ಸ್ ಆ್ಯಂಡ್ ಡೀಟೇಲ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮೆಟೀರಿಯಲ್ಸ್ ಬೇಕು ಅಂದ್ರೇನು ನಾವೇ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಮೆಟೀರಿಯಲ್ ಕಿಟ್ಟು ವಿತ್ ಸ್ಟ್ಯಾಂಡ್ ಕೂಡ ನಿಮಗೆ ಕೋರ್ಸ್ ಬೇಕು ಅಂತ ಎಲ್ಲ ಮೆಟೀರಿಯಲ್ಸು ಈ ಕಿಟ್ಟಲ್ಲೇ ಕವರ್ ಆಗುತ್ತೆ. ಆ್ಯಂಡ್ ಮೇಯ್ನ್ ಏನಂದರೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸು. ನಾವು ಇವಾಗ ಬ್ರೈಡಲ್ ಬ್ಲೌಸಸ್ಗೆಲ್ಲ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅದೇ ಸೇಮ್ ಮೆಟೀರಿಯಲ್ಸೇ ಸ್ಟೂಡೆಂಟ್ಸ್ಗೇನು ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ನಿಮಗೆ ಯಾವ ಥರ ಕ್ವಾಲಿಟಿ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ಹೆಂಗೆ ಮೆಟೀರಿಯಲ್ಸ್ ಇರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಮೆಟೀರಿಯಲ್ಸ್ನು ನಮ್ಮ ಹತ್ರನೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಇರುತ್ತೆ.
ಆ್ಯಂಡ್ ಬೆಸ್ಟ್ ಪ್ರೈಸ್ಲಿನೂ ಕೊಡ್ತೀವಿ. ನಾರ್ಮಲ್ ನೀವು ರಿಟೇಲ್ ಶಾಪ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಪ್ರೈಸೇ ಆಗುತ್ತೆ. ಸೊ ನಮ್ಮ ಕಿಟ್ಟಲ್ಲಿ ಸ್ಟೂಡೆಂಟ್ಸ್ಗೆ ಅಂತ ಸ್ಪೆಷಲ್ ಆಫರಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ. ಫುಲ್ ಕಿಟ್ಟು 2500 ಬರುತ್ತೆ ವಿತ್ ಸ್ಟ್ಯಾಂಡ್ ಅಂತ ನಾವು ಕೊಡ್ತೀವಿ. ಸೊ ಇವಾಗ ನೋಡಿ ಫಸ್ಟು 2 ಫ್ಲವರ್ಗೆ ಇರೋ ಡಿಸ್ಟೆನ್ಸ್ಲಿ ನಾನು ಡ್ರಾ ಮಾಡಿರೋ ಅದೇ ಕೊಡಿ ಆಫ್ ಲೀಫ್ ಡಿಸೈನ್ ಎಲ್ಲ ನಾನು ಸ್ಟೆನ್ಸಿಲ್ ಥರ ತೊಗೊಂಡು ಇವಾಗ ಅದೇ ಸೇಮ್ ನಾನು ಅಡ್ಜಸ್ಟ್ ಮಾಡಿ ಬಾಕಿ ಇರೋ ಎಲ್ಲದಕ್ಕೇನು ನೋಡಿ ಕೆಳಗಡೆ ಆ ಸ್ಟೆನ್ಸಿಲ್ ಇದೆ. ಸೊ ಅದು ಕರೆಕ್ಟಾಗಿ 2 ಫ್ಲವರ್ಗೆ ಅಡ್ಜಸ್ಟ್ ಮಾಡಿ ಬಾಕಿ ಎಲ್ಲ ಪ್ಲೇಸ್ಗೆ ಫಿನಿಶ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಟೆಕ್ನಿಕ್ಸ್ ಏನು ಪ್ರಾಪರ್ ಟೆಕ್ನಿಕ್ಸಲ್ಲಿ ಲರ್ನ್ ಮಾಡಿದ್ರೆ ನಿಮಗೆಲ್ಲನೇ ಈಸಿ ಆಗುತ್ತೆ. ಸೊ ಎಷ್ಟು ಈಸಿ ಹಂಗೆ ನೋಡಿ ಒಂದು 10 ಮಿನಿಟ್ಸಲ್ಲಿ ಬ್ಯೂಟಿಫುಲ್ ಹಂಗೆ ಆ ಫ್ಲವರ್ ಡಿಸೈನು ಎಲ್ಲ ಒಂದೇ ಥರ ಇರುತ್ತೆ. ಮತ್ತು ಲೀಫು ಆ ಕೊಡಿ ಡಿಸೈನು ಎಲ್ಲ ಫಿನಿಶ್ ಮಾಡಿದ್ದೀವಿ. ಸೊ ಒನ್ಸು ರೆಡಿ ಆಗಿದ ತಕ್ಷಣ ನಾವು ಫ್ಯಾಬ್ರಿಕಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇದು ನೋಡಿದರೆ ಒರಿಜಿನಲ್ ಟ್ರೇಸಿಂಗ್ ಪೇಪರು. ನೀವು ಕಾರ್ಬನ್ ಪೇಪರ್ ಯೂಸ್ ಮಾಡೋದು ಇಲ್ಲ ಪ್ರಿಂಟೌಟ್ ತೊಗೊಂಡು ಇದು ಮಾಡೋದು ಇದೆಲ್ಲ ಮಾಡಬಾರ್ದು. ಯಾಕಂದರೆ ಅದೆಲ್ಲ ನಿಮಗೆ ಟೈಮ್ ವೇಸ್ಟು ಮತ್ತು ಅಮೌಂಟ್ನೂ ವೇಸ್ಟ್. ಇವಾಗ ಕಾರ್ಬನ್ ಪೇಪರ್ ತೊಗೋಬೇಕು ಇಲ್ಲ ಪ್ರಿಂಟೌಟ್ ತೊಗೋಬೇಕು ಅದೆಲ್ಲ ನಿಮಗೆ ಅಮೌಂಟೇ ವೇಸ್ಟ್ ಆಗುತ್ತೆ. ಬಟ್ ಇದು ನೋಡಿ ಒರಿಜಿನಲ್ ಟ್ರೇಸಿಂಗ್ ಪೇಪರು, ಇದು ನಾನ್ ಟೇರಬಲ್ ಪೇಪರ್ ಕೂಡ. ಎಷ್ಟು ಟೈಮ್ ಬೇಕು ಅಂದರೆ ಕೂಡ ನೀವು ರೀಯೂಸ್ ಮಾಡ್ಬೋದು. ಓಕೆನಾ. ಸೊ ಇವಾಗ ನೀವು ಫಸ್ಟ್ ಟೈಮ್ ಮಾತ್ರನೇ ಈ ಥರ ಡ್ರಾಯಿಂಗ್ ಮಾಡೋದೆಲ್ಲ ರೆಡಿ ಮಾಡಬೇಕು. ಸೆಕೆಂಡ್ ಟೈಮು ನಿಮಗೆ ಡಿಸೈನ್ ರೆಡಿ ಇದೆ, ಜಸ್ಟು ಫ್ಯಾಬ್ರಿಕಲ್ಲಿ ಟ್ರಾನ್ಸ್ಫರ್ ಮಾಡೋದು ಮಾತ್ರ. ಇವಾಗ ಕಾರ್ಬನ್ ಪೇಪರ್ ನೀವು ಯೂಸ್ ಮಾಡಿದರೆ ಸೆಕೆಂಡ್ ಟೈಮ್ ನೀವು ಮಾಡಬೇಕಂದ್ರೆ ಪೇಪರು ಟೇರ್ ಆಗಿಬಿಡುತ್ತೆ. ಮತ್ತು ಸೆಕೆಂಡ್ ಟೈಮ್ ಡ್ರಾ ಮಾಡಬೇಕಂದ್ರೆ ಫುಲ್ ಡ್ರಾಯಿಂಗ್ ನೀವು ಕೂತ್ಕೊಂಡು ತಿರುಗಿ ಫುಲ್ ಡ್ರಾ ಮಾಡಬೇಕು ಅಲ್ವಾ. ಬಟ್ ಇದರಲ್ಲಿ ಆ ಥರ ಇಲ್ಲ. ಬಿಕಾಸ್ ನಾವು ಹೋಲ್ಸ್ ಹಾಕಿ ರೆಡಿ ಮಾಡಿಬಿಟ್ರೆ ನೀವು ಸೆಕೆಂಡ್ ಟೈಮ್ ಮಾಡೋದಕ್ಕೆ ಜಸ್ಟು ರಬ್ ಮಾತ್ರ ಮಾಡಿದರೆ, ಚಾಕ್ ಪೀಸ್ ಹಾಕಿ ರಬ್ ಮಾಡಿದರೆ ಎಷ್ಟು 5 ನಿಮಿಷದಲ್ಲಿ ನಿಮಗೆ ಟ್ರೇಸಿಂಗ್ ರೆಡಿ ಆಗಿಬಿಡುತ್ತೆ. ಫಸ್ಟ್ ಟೈಮ್ ಮಾತ್ರ ಈ ಡ್ರಾಯಿಂಗ್ ಮಾಡೋದು, ಈ ಸ್ಟೆನ್ಸಿಲ್ ರೆಡಿ ಮಾಡೋದು, ಸೆಟ್ ಮಾಡೋದು ಇದೆಲ್ಲ ಟೈಮ್ ಆಗುತ್ತೆ. ಸೆಕೆಂಡ್ ಟೈಮಿಂದ ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಟ್ರೇಸಿಂಗ್ ಮಾಡಿಬಿಟ್ಟು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ವೆರಿ ಈಸಿ ಇದು ಪ್ರೊಫೆಷ್ನಲ್ ಟೆಕ್ನಿಕ್ಕು. ಸೊ ನಿಮಗಿದು ಪೇಪರ್ ಬೇಕಂತ ಕೂಡ ಅದನ್ನು ಒರಿಜಿನಲ್ ಮೆಷರ್ಮೆಂಟ್ಸು, ನಾವೇನೋ A4 ಶೀಟಲ್ಲಿ ಪ್ರಿಂಟೌಟ್ ಮಾಡಿ ಬುಕ್ ಮಾಡಿ ಕೊಡೋದೆಲ್ಲ ಇಲ್ಲ. ಒರಿಜಿನಲ್ ಮೆಷರ್ಮೆಂಟ್ಸ್ಗೆ ನಿಮಗೆ ಟ್ರೇಸಿಂಗ್ ಪೇಪರ್ ಸಿಗುತ್ತೆ. ಸೊ ಪ್ಲೇನ್ ಪೇಪರ್ ಬೇಕು ಅಂತಲೇ ಸರಿ, ಇಲ್ಲ ಈ ಥರ ಡಿಸೈನ್ ಹಾಕಿರೋ ಟ್ರೇಸಿಂಗ್ ಪೇಪರ್ ಬೇಕು ಅಂತಲೂ ನಮ್ಮ ವೆಬ್ಸೈಟ್ಲಿ ಅವೈಲೇಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲ ನಾನು ಆಲ್ರೆಡಿ ಆರಿ ವರ್ಕ್ ಎಲ್ಲ ಫುಲ್ಲು ಲರ್ನ್ ಮಾಡಿದ್ದೀನಿ, ನನಗೆಲ್ಲ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಗೊತ್ತು. ಬಟ್ ನೀವು ಇವಾಗ ತೋರಿಸ್ತಾ ಇರೋ ಟ್ರೇಸಿಂಗ್ ಟೆಕ್ನಿಕ್ ಮಾತ್ರ ನಂಗೆ ಗೊತ್ತಾಗಿಲ್ಲ. ಹಾಗಂದರೆ ಇನ್ನು ಜಾಸ್ತಿ ಟೆಕ್ನಿಕ್ಸು ಸೀಕ್ರೆಟ್ಸ್ ಎಲ್ಲ ಆ ಕೋರ್ಸಲ್ಲಿ ಇದೆ. ಸೊ ಆ ಕೋರ್ಸ್ ಮಾತ್ರ ನೋಡಿದರೆ ಜಸ್ಟ್ 499 ರುಪೀಸ್ಗೆ ಟ್ರೇಸಿಂಗ್ ಕೋರ್ಸ್ ಲಾಂಚ್ ಮಾಡಿದ್ದೀವಿ. ಸೊ ಅದು ನೋಡಿದರೆ ನಿಮಗೆ ಬೇಸಿಕ್ ನಿಮಗೆ ಹೆಂಗೊಂದು ಸಿಂಪಲ್ ಮೋಟು ಟ್ರೇಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ, ಹೆಂಗೆ ಒಂದು ನೆಕ್ ಡಿಸೈನ್ ಸಿಂಪಲ್ ನೆಕ್ ಡಿಸೈನ್ ಸೆಟ್ ಮಾಡಬೇಕು ಸ್ಲೀವ್ಗೆ, ಮತ್ತು ಒಂದು ಹೆವಿ ಬ್ರೈಡಲ್ ಡಿಸೈನ್ ಪಲ್ಲಾಕ್ ಡಿಸೈನ್ಸ್ ಎಲ್ಲ ಹೆಂಗೆ ಸೆಟ್ ಮಾಡಬೇಕು, ಹೆಂಗೆ ಟ್ರೇಸ್ ಮಾಡಬೇಕಂತ ಎಲ್ಲ ಈಸಿ ಟೆಕ್ನಿಕ್ಸ್ ಅಂತ ಅದರಲ್ಲಿ ನಾನು ತೋರಿಸಿದ್ದೀನಿ. ಸೊ ಅದು ರೆಕಾರ್ಡ್ ವಿಡಿಯೋ ಸೆಕ್ಷನು. ಒನ್ಸ್ ನೀವು ಪರ್ಚೇಸ್ ಮಾಡಿದ ತಕ್ಷಣ ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ ಆ ವೀಡಿಯೋಸ್ಗೆ. ಸೊ ನಿಮ್ಗೆ ಯಾರಿಗಾದ್ರು ಬೇಕು, ಅದು ಆಲ್ರೆಡಿ ಆರಿ ಎಂಬ್ರಾಯ್ಡ್ರಿ ಗೊತ್ತಿರೋರು ಪರ್ಚೇಸ್ ಮಾಡಿ, ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ಆರಿ ಕ್ಲಾಸ್ಗೆ ಜಾಯಿನ್ ಮಾಡಿ. ಸೊ ಟ್ರೇಸಿಂಗ್ ಕೋರ್ಸ್ ಮಾತ್ರ ಬೇಕು ಅಂದರೆ ಕೂಡ ನೀವು ಆ ಕೋರ್ಸಲ್ಲಿ ಜಾಯಿನ್ ಮಾಡ್ಬೋದು. ಜಸ್ಟ್ 499. ಅದು ರೆಕಾರ್ಡೆಡ್ ವಿಡಿಯೋಸ್ ಸೆಕ್ಷನ್ ಮಾತ್ರನೇ ಇರುತ್ತೆ. ಆಲ್ರೆಡಿ ರೆಡಿ ಇದೆ, ವೆಬ್ಸೈಟ್ಲಿ ಡೈರೆಕ್ಟಾಗೂ ನೀವು ಪರ್ಚೇಸ್ ಮಾಡ್ಬೋದು. ತಮಿಳ್, ಇಂಗ್ಲೀಷ್ ಆ್ಯಂಡ್ ಕನ್ನಡ 3 ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಇಲ್ಲ ನನಗೆ ಅದು ಗೊತ್ತಾಗಿಲ್ಲ, ಡೌಟ್ ಇದೆ ಅಂದರೆ ಸ್ಕ್ರೀನ್ಲ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾನು ಲಿಂಕ್ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಜಸ್ಟ್ 499, ಲಿಮಿಟೆಡ್ ಟೈಮ್ ಆಫರ್ ಏನು. ಸೊ ಮಿಸ್ ಮಾಡ್ದಂಗೆ ಜಾಯಿನ್ ಮಾಡಿ. ಇವಾಗ ನೋಡಿ ನಾನು ಒಂದು ಸಿಸರ್ ಯೂಸ್ ಮಾಡಿ ರಬ್ ಮಾಡ್ತಾ ಇದ್ದೀನಿ. ನಮ್ಗೆ ಈಸಿಯಾಗೆ ಇನ್ನೊಂದು ಸೈಡಿರೋ ಡಿಸೈನು ಬಂದುಬಿಡುತ್ತೆ. ಸೊ 2 ಸೈಡ್ನು ಡ್ರಾ ಮಾಡಬೇಕಂತ ಅವಶ್ಯ ಇಲ್ಲ. ಸೊ ಇನ್ನೊಂದು ಸೈಡ್ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಅದಾದಮೇಲೆ ನಾವು ಹೋಲ್ಸ್ ಹಾಕಬೇಕು. ಹೋಲ್ಸ್ ಹಾಕೋದಕ್ಕೇನು ಟೆಕ್ನಿಕ್ಸ್ ಇದೆ, ಇಲ್ಲ ಮಿಷಿನ್ ಇದೆ. ಸೊ ಮಿಷಿನ್ ಯೂಸ್ ಮಾಡಿ ವರ್ಕ್ ಮಾಡಿದ್ರೆ ನಿಮಗೆ ಬೇಗನೂ ಫಿನಿಶ್ ಮಾಡ್ಬೋದು. ಸೊ ಇದೆಲ್ಲನೇ ಪ್ರೊಫೆಷ್ನಲ್ ವರ್ಕು. ಸೊ ಪ್ರೊಫೆಷ್ನಲಿಂಗೆ ಎಲ್ಲ ದೊಡ್ಡ ದೊಡ್ಡ ಬೊಟೀಕ್ ಆಗಲಿ ಎಲ್ಲ ಪ್ಲೇಸಲ್ಲಿ ಈ ಥರನೇ ಮಾಡ್ತಾಯಿದ್ದಾರೆ. ಸೊ ಇವಾಗ ನೋಡಿ ಎಷ್ಟು ಈಸಿಯಾಗಿ ಟ್ರೇಸಿಂಗ್ ರೆಡಿ ಆಗಿದೆ ಜಸ್ಟ್ 10 ಮಿನಿಟ್ಸಲ್ಲಿ. ಇವಾಗ ಸೆಕೆಂಡ್ ಟೈಮು ನನಗೆ ಇದು ಕೂಡ ಟೈಮ್ ವೇಸ್ಟ್ ಆಗಲ್ಲ, ಜಸ್ಟು ಟ್ರಾನ್ಸ್ಫರ್ ಮಾತ್ರ ಮಾಡಿಬಿಟ್ಟು ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಫಿನಿಶಿಂಗ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಲಿ ನಿಮ್ಮ ವರ್ಕ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಟ್ರೈ ಮಾಡಿ. ಈ ಟೆಕ್ನಿಕ್ ಯಾರಿಗೆಲ್ಲ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ನೋಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.